ಕ್ಷೇತ್ರದಿಂದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ಆಗೈತೆ. ಅದರಲ್ಲೂ ನಮ್ಮ ಕ್ಷೇತ್ರದ ಜನಗಳಿಗಂತೂ ಬಹಳ ಖುಷಿ ಆಗೈತೆ. ನಮ್ಮ ಕ್ಷೇತ್ರ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದುತ್ತದೆ ಅಂತಕ್ಕಂಥ ಆಶಯ ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತು ನಮ್ಮವರು ಇವರು ಸತತವಾಗಿ 8 ಬಾರಿ ಇಲ್ಲಿ ಈ ಕ್ಷೇತ್ರದಿಂದ ಗೆದ್ದು ನಮ್ಮ ಒಂದು ಕ್ಷೇತ್ರವನ್ನು ಭಾಳ ಮುಂದುವರೆದ ಕ್ಷೇತ್ರವಿದೆ. ನಂಜುಂಡಪ್ಪ ವರದಿ ಪ್ರಕಾರ ನಮ್ಮ ಕ್ಷೇತ್ರ ಭಾಳ ಹಿಂದುಳಿದಿತ್ತು. ಇವರು MLA ಆದ ನಂತರ ನಮ್ಮ ಕ್ಷೇತ್ರ ಭಾಳ ಮುಂದುವರೆದೈತೆ. ಇವತ್ತು ರಾಜ್ಯವನ್ನೇ ದೇಶನೇ ಗುರುತಿಸುವಂಥ ಒಂದು ಮಟ್ಟಕ್ಕೆ ನಮ್ಮ ಕ್ಷೇತ್ರವನ್ನು ತೆಗೆದುಕೊಂಡೋಗವ್ರೆ. ನಮ್ಮ ಡಿ ಕೆ ಸುರೇಶ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಆಶೀರ್ವಾದದಿಂದ ಜನ ಇವತ್ತು ಭಾಳ ಚೆನ್ನಾಗಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಭಾಳ ಅಭಿವೃದ್ಧಿ ಕಾರ್ಯಗಳನ್ನ ಕಂಡೈತೆ ಮತ್ತು ಇನ್ನೂ ಅಭಿವೃದ್ಧಿಯನ್ನು ಮಾಡೋಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. 2 ವರ್ಷದಲ್ಲಿ ಇತಿಹಾಸ ನಿರ್ಮಾಣ ಮಾಡ್ತಾರೆ ಸರ್? ಹೌದು, ಖಂಡಿತವಾಗ್ಲೂ ನಿರ್ಮಾಣ ಮಾಡ್ತಾರೆ. ದೇಶನೇ ಒಂದು ಕರ್ನಾಟಕದ ಕಡೆ ತಿರುಗಿ ನೋಡುವಂಥ ಒಂದು ಕಾರ್ಯಕ್ರಮಗಳನ್ನು ಇವರು ರೂಪಿಸ್ತಾರೆ ಅಂತಕ್ಕಂಥದ್ರಲ್ಲಿ ಏನು ಎರಡು ಮಾತಿಲ್ಲ. ನಾಗಪುರ ಕ್ಷೇತ್ರದ ಜನ ತುಂಬ ದೊಡ್ಡ ಖುಷಿಯಲ್ಲಿ ಅಂದರೆ ಊರ ಹಬ್ಬದ ಥರ ಆಚರಣೆ ಮಾಡ್ತಾಯಿದ್ದಾರೆ. ಸಾಹೇಬರು ಫಸ್ಟು ತಾಯಿ ಚಾಮುಂಡೇಶ್ವರಿ ಪೂಜೆ ಮುಗಿಸ್ಕೊಂಡು ಜನರ ಆಶೀರ್ವಾದ ತಗೊಂಡು ಆರೋಳ್ಳಿಯಿಂದ ಇವತ್ತು ಅವ್ರ ಮನೆ ದೇವರು ಕೆಂಕೆರಮ್ಮ ಅವ್ರ ಆಶೀರ್ವಾದ ಪಡ್ಕೊಂಡು ಏನು ಜನ ಆಶೀರ್ವಾದ ಮಾಡಿದರು, ಏನು ಭಿಕ್ಷೆ ಕೊಟ್ಟಿದ್ರು, ಆ ಭಿಕ್ಷೆ ಋಣನ ನಾನು ತೀರಿಸ್ತೀನಿ ಅಂತ ಬಂದು ಎಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ಎಲ್ಲ ಜನರಿಗೆ ಶುಭಾಶಯಗಳು ಕೊಡೋಕ್ಕೆ ಬಂದಿದ್ದಾರೆ. ಆ ಶುಭಾಶಯಗೆ ನಾವು ಸ್ವೀಕರಿಸ್ತೀವಿ. ಅದಾದ ನಂತರ ನಾನು ಕೂಡ ಮಕ್ಕಾ ಮದೀನಾದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದೇವೆ. ಆ ಪ್ರಾರ್ಥನೆಗೆ ಇವತ್ತು ಫಲ ಸಿಕ್ಕಿದೆ ಅಂತ ನನಗೂ ತುಂಬ ಖುಷಿ ಆಗ್ತಿದೆ ಸರ್. ಏನು ಹೇಳ್ತೀರಾ ಸರ್, ಈಗ CM ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ನಿಮ್ಮ ಸಮುದಾಯಕ್ಕೆ ಏನಾದರೂ? ಸರ್, ನನ್ನ ಸಮುದಾಯಕ್ಕಂತಲ್ಲ, ಇಡೀ ರಾಜ್ಯದ ಎಲ್ಲ ಸಮುದಾಯ ವರ್ಗದ ಜನಕ್ಕೆ ತುಂಬ ಅನುಕೂಲ ಮಾಡ್ತಾರೆ ಅಂತ ನಮಗೆ ಒಂದು ಭರವಸೆ ಐತೆ, ನಂಬಿಕೆ ಐತೆ. ಅವ್ರ ಜೊತೆ ಇರೋದು ಲಕ್ಷ್ಮಣ ಅವರು, ಡಿ ಕೆ ಸುರೇಶ್ಗೆ ನಾವು ಲಕ್ಷ್ಮಣ ಅಂತಲೇ ಹೆಸರು ಕೊಟ್ಟಿದ್ದೀವಿ. ಅವರು ಅಭಿವೃದ್ಧಿಯಲ್ಲಿ ಎತ್ತಿದ ಕೈ. ಯಾಕಂದರೆ ನರೇಂದ್ರ ಮೋದಿ ಅವರೇ ಅವ್ರಿಗೆ ನಂಬರ್ 1 MP ಅಂತ ಹೆಸರು ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಇವತ್ತು ರಾಜ್ಯಕ್ಕೆ ನಂಬರ್ 1 ಸ್ಥಾನಕ್ಕೆ ತಗೊಬರ್ತಾರೆ ಅಣ್ಣ ತಮ್ಮಂದಿರು ಇಬ್ಬರೂ ಸೇರಿ ಅಂತ ನಾನು ಭಾವಿಸ್ತೀನಿ ಸರ್. ರಿಜ್ವಾನ್ ಪಾಷಾ. ನಾನು ಕನಕಪುರ ತಾಲೂಕು ಸಾತ್ನೂರು ಬ್ಲಾಕ್ ಮಹಿಳಾ ಅಧ್ಯಕ್ಷರು. ಇವತ್ತು ತುಂಬ ಖುಷಿ ಆಗ್ತಾಯಿದೆ ಸರ್ ನಮ್ಮ ಕನಕಪುರ ತಾಲೂಕಿನ ಜನತೆಗೆ. ಯಾಕೆಂತಂದರೆ ಹಾಲುವನ್ನು ಉಂಡಷ್ಟೇ ಖುಷಿ ಆಗ್ತಾಯಿದೆ. ನುಡಿದಂತೆ ನಡ್ಕೊಂಡಿದ್ದಾರೆ. ಅವ್ರ ಕೆಲಸ, ಅವ್ರ ಪ್ರತಿಫಲ ಇವತ್ತು ಈ ಮಟ್ಟಕ್ಕೆ ತಂದಿದೆ. ಮಾದರಿ ಹಿಂದೆ ನಮ್ಮ ಸುರೇಶ್ ಅಣ್ಣನಿಗೆ ನರೇಂದ್ರ ಮೋದಿ ಅವ್ರಿಗೆ ಒಳ್ಳೆ ಸಂಸದರು ಅಂತ ಅವಾರ್ಡ್ನ ಕೊಟ್ಟಿದ್ರು. ಇವರು ಕೂಡ ಮಾದರಿ CM ಆಗಿ ಮುಂದಕ್ಕೆ ಆ ಹೆಸರನ್ನ ತಗೋತಾರೆ ಅನ್ನೋ ನಂಬಿಕೆ ನಮ್ಮ ಜನತೆಲಿದೆ. ಸೊ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ನಮ್ಮ ಕನಕಪುರ ತಾಲೂಕು ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಅಂತೇಳಿ. ಇದೇ ಮಾದರಿನೇ ಎಲ್ಲ ತಾಲೂಕಲ್ಲೂ ಮಾಡ್ತಾರೆ ಅಂತೇಳಿ ಅವ್ರ ಕೆಲಸ, ಅವ್ರ ಶ್ರಮ, ಪ್ರತಿಫಲ ಇವತ್ತು ಇಲ್ಲಿವರೆಗೂ ತಂದಿದೆ. ಜೊತೆಗೆ ಅಷ್ಟೇ ಅಲ್ಲ ಸರ್, ಇವತ್ತು ನಾವು ಹಿಂದಿನ ಇದರಲ್ಲಿ ರಾಮ ಲಕ್ಷ್ಮಣರನ್ನ ರಾಮಾಯಣದಲ್ಲಿ ನೋಡಿದ್ದು. ಆದರೆ ಇವತ್ತು ಇವರು ಅಣ್ಣ ತಮ್ಮದರಲ್ಲಿ ರಾಮ ಲಕ್ಷ್ಮಣರನ್ನ ನೋಡ್ತಾ ಇದ್ದೀವಿ. ಇಂಥ ಒಂದು ಮಾದರಿ ಅಂತ ಅಣ್ಣ ತಮ್ಮದರು, ಈ ಥರ ಒಂದು ಮಾದರಿ ಅಂತ ಇದು ಎಲ್ಲೂ ಸಿಗಲ್ಲ ಸರ್. ನಾವು ಕನಕಪುರ ಜನತೆಯನ್ನು ಪಡಲಿಕ್ಕೆ ತುಂಬ ಪುಣ್ಯ ಮಾಡಿದ್ವಿ. ನಮ್ಮ ಕನಕಪುರ ಜನತೆ ಪರವಾಗಿ, ಎಲ್ಲರ ಪರವಾಗಿ ನಾನು ಧನ್ಯವಾದಗಳು ಸರ್. ರೂಪಾ ಜಗದೀಶ್ ಸರ್, ಸಾತ್ನೂರು ಬ್ಲಾಕ್ ಮಹಿಳಾ ಅಧ್ಯಕ್ಷರು ಅಂತೇಳಿ ಬೆಂಗಳೂರು ದಕ್ಷಿಣ ವಿಭಾಗದಿಂದ ಬಂದಿರೋದು. ಹೂಕುಂದದವರು ನಾವು, ಕನಕಪುರದ ಹೂಕುಂದವರು. ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು 25ನೇ ಹೌದು ಸ್ವಂತ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಅಲ್ಲನ್ನು ಮುಗಿಸ್ಕೊಂಡೇ ನಾವು ಇಲ್ಲಿಗೆ ಬಂದಿರೋದು. ಇಲ್ಲಿ ಸಿಗ್ತಾರೆ ಅಂತೇಳಿ ಅಲ್ಲೂ ಕೂಡ ಸಿಕ್ಕಿದ್ರು. ಸೊ ಅವರಿಂದೇ ನಾವು ಫಾಲೋವರ್ಸ್ ಅಲ್ವಾ, ಅವ್ರು ಎಲ್ಲಿರ್ತಾರೆ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ. ನಾವು ಎಲ್ಲ ಹೆಣ್ಮಕ್ಳು ಅಷ್ಟೇ. ಸಂಭ್ರಮಾಚರಣೆ ಅಂತಂದರೆ ಇಡೀ ಕನಕಪುರದಲ್ಲೇ ತುಂಬ ಸಂಭ್ರಮಾಚರಣೆ, ಹಬ್ಬದ ವಾತಾವರಣ. ಅದನ್ನು ಆಚರಿಸ್ಲಿಕ್ಕೋಸ್ಕರನೇ ಎಲ್ಲ ಊರುಗಳ ಕಡೆಯಿಂದನೂ ಬಂದಿದ್ದೀವಿ. ಸೊ ಹೂಕುಂದದಲ್ಲಿ ಮುಗಿಸ್ಕೊಂಡು ಮತ್ತೆ ನಾವು ಅವರಿಂದೇ ಇರ್ತೀವಿ. ಅವ್ರ ಬೆಂಗಾವಲಾಗಿ ಹೆಣ್ಣುಮಕ್ಳುಗಳು ಸದಾ ಅವರಿಂದೇ ಯಾವತ್ತೂ ಇರ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತೀವಿ. ಅವ್ರಿಗೆ ಶುಭ ಆಗಲಿ, ಒಳ್ಳೆಯದಾಗಲಿ ಅಂತೇಳಿ. ಅವರಿಗೆ ರಾಜ್ಯಭಾರ ಇನ್ನೂ 7 ವರ್ಷ, ಇದನ್ನು 2 ವರ್ಷ ಅಲ್ದಿರ ಇನ್ನೂ 28ಕ್ಕೂ ಕೂಡ ಅವರೇ ಮುಖ್ಯಮಂತ್ರಿ ಆಗಿರಬೇಕಂತ ನಮ್ಮೆಲ್ಲ ಆಶೆ ಆಗಿದೆ. ಅವರೇ ಆಗಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಇದೆ.